ಒಂದು ಡೈರಿ ಮಾತು ಹೇಳ್ತೀನಿ, ಬರ್ಕೊಂಡು ಬಿಡ್ರಿ. ಇವತ್ತು ಫಿಕ್ಸು. ನೀವು ಏನ ಉಣ್ರಿ, ಏನ ತಿನ್ರಿ, ಹೆಂಗಾರ ಇರ್ರಿ, ನಿಮ್ಮದೇನು ಡೇಟ್ ಫಿಕ್ಸ್ ಐತಲ್ಲ ಅವತ್ತ ಹೋಗ್ತೀರೇ ವಿನಃ ಅದಕ್ಕಿಂತ ಮೊದಲಂತೂ ಯಾರು ಹೋಗಲ್ಲ. ಇದನ್ನು ನೋಟ್ ಮಾಡ್ಕೊಳ್ರಿ ನೀವು ನಿಮ್ಮ ಜೀವನದಾಗ. ನೀವು ಅಮೇರಿಕಾಕ್ಕೆ ಹೋಗಿ ತೋರಿಸ್ಕೊಂಡು ಬಂದ್ರು ನಿಮ್ಮದು ಮುಗಿದ ಮೇಲೆ ಯಾವನೂ ಈ ಜಗತ್ತಿನೊಳಗೆ ಉಳಿಸ್ಕೊಳ್ಳಾಕ ಬರಂಗಿಲ್ಲ. ಇದು ಫಿಕ್ಸ್ ಅದ. ಹಂಗಂತ ತಿಳ್ಕೊಂಡು ಶಿಸ್ತು ಹೊಡೆದಿರಿ ಮತ್ತೆ ರಾತ್ರಿ ಹೋಗಿ ಅಪ್ಪವ್ರು ಬಾರಿನ ಹೇಳ್ಯಾರಂತೇಳಿ. ಬಹಳ ವಿಶೇಷ ಅಂದ್ರೆ ಅದೇನದ ನೋಡ್ರಿ, ಫಿಕ್ಸ್ ಆಗ್ಯದ. ಅದನ್ನು ಯಾರೂ ಹೆಚ್ಚು ಕಡಿಮೆ ಮಾಡಾಕ ಬರಂಗಿಲ್ಲ. ಎಷ್ಟು ಕೋಟಿ ಕೊಟ್ಟರು ಅದು ಸಿಗಂಗಿಲ್ಲ. ನಿಕ್ಕಿದು ಇದರೊಳಗೇನು ಅನುಮಾನ ಇಲ್ಲ. ಮುಗಿದ ಮೇಲೆ ಪಟ್ನ ಕರ್ಕೋತಾನವ, ಪಟ್ನ ಹೋಗೋದದು. ಬುಡಾಪೆ ಮೇ ಪರಮಾತ್ಮಕ ಆಶೀರ್ವಾದ. ಅದಕ್ಕಾಗಿ ಎಲ್ಲದೂ ಊಟ ಮಾಡ್ತೀರಿ, ಸಿಹಿ ಊಟ ಮಾಡ್ತೀರಿ, ಎಲ್ಲ ಊಟ ಮಾಡ್ತೀರಿ. ಚಲೋ ಅನ್ನ ಬ್ಯಾಳಿ ಮಾಡಿರ್ತಾರೆ, ಅದನ್ನು ಉಣ್ತೀರಿ. ಉಂಡ ಮೇಲೆ ಊಟದ ಕೊನೆಯ ಲಕ್ಷಣ ಏನು ಅಂದ್ರೆ, ಊಟ ಬಲ್ಲವ್ರದ್ದು ಹೇಳ್ತೀನಿ ನಾನು. ಭಾಳ ಮಂದಿಗೆ ಉಣ್ಣದ ಗೊತ್ತಿಲ್ಲ. ಏನು ಬೇಕದು ತಿಂತಾವ್, ಹೆಂಗೆ ಬೇಕು ಹಂಗೆ ಉಣ್ತಾವ್. ಮೊದಲು ಯಾವ್ದು ಉಣ್ಬೇಕು, ನಂತರ ಯಾವ್ದು ಉಣ್ಬೇಕು, ಯಾವ್ದಾದ್ಮೇಲೆ ಏನು ಉಣ್ಬೇಕು, ಏನು ಉಂಡ್ರಿ ಏನು, ರಾತ್ರಿ ಏನು ಉಣ್ಬೇಕು, ಮಧ್ಯಾಹ್ನ ಏನು ಉಣ್ಬೇಕು, ಮುಂಜಾನೆ ಏನು ಉಣ್ಬೇಕು. ಇದು ದಾರಿ ತಪ್ಪಿದದಕ್ಕೆ ಆರೋಗ್ಯ ಕೆಡಾಕತ್ತೇವ, ಆಸ್ಪತ್ರೆ ಹೆಚ್ಚಾಗತ್ತೇವ. ಚಂದ ಹೇಳಲಿಲ್ಲ ಸರ್ವಜ್ಞ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದು ಒಂದು ಶಾಸ್ತ್ರ ಅದ. ಊಟ ಮಾಡೋದು ಒಂದು ಶಾಸ್ತ್ರ ಅದ. ಅದಕ್ಕಾಗಿ ನಮ್ಮ ಅಪ್ಪ ಅವರು ಇವತ್ತು ಅವರ ಬರ್ತ್ಡೇ, ನನ್ನ ಗುರುಗಳ ಬರ್ತ್ಡೇ ಇವತ್ತು. ಇಡೀ ಕರ್ನಾಟಕ ರಾಜ್ಯ ಅವರ ಹೆಸರಿನ ಮೇಲೆ ಇವತ್ತು ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ನನ್ನ ಬದುಕಿಗೆ ಆಧ್ಯಾತ್ಮದ ಅರಿವಿನ ಬೆಳಕನ್ನು ಚೆಲ್ಲಿರುವಂಥವರು ನನ್ನ ಪರಮಾರಾಧ್ಯರಾದ ಪರಮ ಪೂಜ್ಯ ಚಿತ್ತರಗಿ ಇಳಕಲ್ಲು ಸಂಸ್ಥಾನ ಮಠದ ಲಿಂಗೈಕ್ಯ ಡಾಕ್ಟರ್ ವಿಜಯ ಮಹಂತ ಶಿವಯೋಗಿಗಳು. ಇಡೀ ವಿಶ್ವದೊಳಗ ಮಹಂತ ಜೋಳಿಗೆಯ ಮೂಲಕ ದುಶ್ಚಟಗಳ ಭಿಕ್ಷೆಯನ್ನು ಬೇಡುತ್ತಾ ಈ ನಾಡಿನ ಲಕ್ಷೋಪಲಕ್ಷ ಭಕ್ತರನ್ನ ಉದ್ಧಾರ ಮಾಡಿರುವಂತ ಪರಮ ಗುರುಗಳು ನನ್ನ ಗುರುಗಳು. ಅವ್ರು ಯಾವಾಗಲೂ ಅಪ್ಪ ಅವರು ಒಂದು ಮಾತು ಹೇಳ್ತಿದ್ರು ನಮಗೆ. ಏನು ಅಂದ್ರೆ ನೋಡ್ರಿ, ದೇವರು ಯಾವಾಗ ಚಲೋ ಉಣ್ಣಾಕ ಬರ್ತದ ಅವಾಗ ಚಲೋ ನೀಡಾಕ ಬರ್ತದ. ಏನಾದ ಮೇಲೆ ಏನು ನೀಡಬೇಕು, ಯಾವ ಪಲ್ಯದ ಪಕ್ಕದಲ್ಲಿ ಯಾವ ಪಲ್ಯ ನೀಡಬೇಕು, ಮೊಸರಿನಾಗ ಏನು ನೀಡಬೇಕು, ಮೊಸರು ಏನಿದ್ದಾಗ ನೀಡಬೇಕು. ಇದು ಶಾಸ್ತ್ರ ಅದ. ನೀಡ್ರಿ ಅಂದ್ರೆ ದಬಾಸಿ ನೀಡಿ ಬಿಡೋದು. ಒಳಗಿನೂ ನೀಡಿರ್ತಾವ ಮಗ್ಲು, ಮೊಸರು ನೀಡಾಕ ಬರ್ತಾವ ಅಂದ್ರೆ ಅವಕ್ಕೇನು ಸುಟ್ಟಿಲ್ಲ ಅಂತ ತಲಿ. ಹಿಂಗೂ ಅದಾವ. ಅದು ಒಂದು ಕಲಾ ಅದ ರೀ. ಊಟಕ್ಕೆ ನೀಡೋದು ಒಂದು ಕಲಾ ಅದ, ಊಟ ಮಾಡೋದು ಒಂದು ಕಲಾ ಅದ. ಈ ಜೀವನ ಶಾಸ್ತ್ರವನ್ನ ಭಾರತೀಯರು ಬಿಟ್ಟರೆ ಯಾರೂ ತಿಳ್ಕೊಂಡಿಲ್ಲ ಈ ಜಗತ್ತಿನೊಳಗ. ಅವು ಏನು ಬೇಕದು ತಿಂತಾವ್. ನಮ್ದು ಹಂಗಲ್ಲ. ನಮ್ಮದು ಜೀವನ ವಿಧಾನ ಅದ. 12 ಮಾಸದೊಳಗೆ 24 ಹಬ್ಬ ಬರ್ತಾವ ನಮ್ಮಲ್ಲಿ. ಇಷ್ಟು ಹಬ್ಬಗಳಿರುವ ಒಂದೇ ಒಂದು ರಾಷ್ಟ್ರ, ಅದು ನಮ್ಮ ಹೆಮ್ಮೆಯ ಭಾರತ ರಾಷ್ಟ್ರ. ಭಾರತ ರಾಷ್ಟ್ರ ಅಮಾವಾಸ್ಯೆಗೆ ಒಂದು ಹಬ್ಬ, ಹುಣ್ಣಿಮೆಗೆ ಒಂದು ಹಬ್ಬ. ನೋಡ್ರಿ ನಮ್ಮ ಎಲ್ಲದಾವ ಹೇಳ್ರಿ? ಯಾವ ರಾಷ್ಟ್ರದಾಗ ಅದಾವ? ಇಂಗ್ಲೆಂಡ್ನಾಗ ಅದಾವ, ಅಮೇರಿಕಾದಾಗ ಅದಾವ, ಜರ್ಮನ್ನು, ಜಪಾನು, ರಷ್ಯಾ, ಎಲ್ಲದಾವ ಹೇಳ್ರಿ? ಅವಕ್ಕೆ ಹಬ್ಬ ಅಂದ್ರೆ ಗೊತ್ತಿಲ್ಲ. ಏನೋ ಒಂದು ಮಾಡ್ತಾವ, ಬಟ್ಟಿ ಬಿಚ್ಚಿ ಉಸರಂಗೆ ಕುಣಿತಾವ್. ಇಟ್ಬಿಟ್ರು ಮತ್ತೇನು ಗೊತ್ತು? ನಮ್ಮ ಹೆಂಗದಾವ ಹಬ್ಬಗಳು. ಒಂದೊಂದು ಹಬ್ಬಕ್ಕೆ ನಮ್ಮ ತಾಯಿಗಳು ಒಂದೊಂದು ಅಡಿಗೆ ಮಾಡ್ತಾರೆ. ಈಗ ಶುಗರ್ ಬಂದ್ಮೇಲೆ ಎಲ್ಲ ಹಬ್ಬ ಬಂದಾಗ್ಯಾವ ಮನ್ಯಾಗ. ಯಾಕಂದ್ರೆ ಉಣ್ಣವ್ರು ಇಲ್ಲಿ ಬಿಡ್ರಿ, ಮಾಡೋದೇನು ಹಿಂಗಂತಾರೆ ತಾಯಿಂದ್ರು ಕೇಳ್ರಿ. ಈಗಿನ ಜನರಿಗಂತೂ ಯಾವ ಹಬ್ಬಕ್ಕೆ ಏನು ಮಾಡಬೇಕನ್ನೋದು ಗೊತ್ತಿಲ್ಲ. ಇದು ಜನಪದೀಯ ಸಂಸ್ಕೃತಿಯೊಳಗೆ ಮಾತ್ರ ಗೊತ್ತಾಗ್ತದ. ಅವು ಗೊತ್ತದ. ಅಕ್ಕಂಗ್ಯರ ಅಮಾವಾಸ್ಯೆಗೆ ಏನು ಮಾಡ್ಬೇಕು, ಗೌರಿ ಹುಣ್ಣಿಮೆಯಾಗ ಏನು ಮಾಡ್ಬೇಕು, ಸೀಗಿ ಹುಣ್ಣಿಮೆಯಾಗ ಏನು ಮಾಡ್ಬೇಕು, ದಸರಾದಾಗ ಏನು ಮಾಡ್ಬೇಕು, ದೀಪಾವಳಿಯಾಗ ಏನು ಮಾಡ್ಬೇಕು, ಶ್ರಾವಣದಾಗ ಏನು ಮಾಡ್ಬೇಕು, ಪಂಚಮಿಗೆ ಏನು ಮಾಡ್ಬೇಕು, ಶಿವರಾತ್ರಿಗೆ ಏನು ಮಾಡ್ಬೇಕು, ಯುಗಾದಿಗೆ ಏನು ಮಾಡ್ಬೇಕು. ಬಹಳ ಅದ್ಭುತ ಅದಾವ್ರಿ. ಯಾಕೆ ಮಾಡಿದ್ರು ಅಂದ್ರೆ 4 ತಿಂಗಳಿಗೊಮ್ಮೆ ಋತುಚಕ್ರ ಬದಲಾವಣೆ ಆಗ್ತದ. ಮಳೆಗಾಲ, ಚಳಿಗಾಲ, ಬೇಸಿಗೆಯ ಕಾಲದೊಳಗೆ 4 ತಿಂಗಳಿಗೊಮ್ಮೆ ನಮ್ಮ ಫುಡ್ ಸಿಸ್ಟಮು ಕೂಡ ಬದಲಾವಣೆ ಆಯಿತು ಅಂದ್ರೆ ಈ ಬಾಡಿಯೊಳಗೆ ಯಾವೆಲ್ಲ ವಿಟಮಿನ್ಸ್ಗಳು ಬೇಕು, ಎನರ್ಜಿ ಬೇಕು, ಅದೆಲ್ಲ ನಮ್ಮ ಫುಡ್ಡಿನೊಳಗೆ ನಮ್ಮ ಧರ್ಮಶಾಸ್ತ್ರದಾಗ ಬರೆದಿಟ್ಟು ಹೋಗ್ಯಾರ. ಇದ್ರ ಬಗ್ಗೆ ಅರಿವಿಲ್ಲ ನಮಗೆ. ಈಗಿನ ಕಂಪನಿಗಂತೂ ಗೊತ್ತೇ ಇಲ್ಲ. ಅವಕ್ಕೆ ಬರೇ ಕುರುಕುರೆ ಗೊತ್ತದ,
ಪುಣ್ಯ ಕಲಬುರಗಿಯಾಗ ಸಣ್ಣ ಸಣ್ಣವು ಬರಂಗಿಲ್ಲ. ಬೇರೆ ಕಡೆ ನಾವು ಹೋದಾಗ ಮೊದಲು ಒಂದು 8-10 ಲೈನ್ ಅವ ಕುಂತಿರ್ತಾವ. ಬರುವಾಗ ಅಪ್ಪ ಅವ ಕುರ್ಕುರೆ ಕೊಟ್ಟ ಕಳಿಸಿರ್ತಾರ. ಅವು ಕುಟುಕು ಕಟುಕು ತಿನ್ಕೋತ ಕೂತಿರ್ತಾವ. ನಮ್ಮ ಪುರಾಣ ನಡೆದಿರ್ತದ. ಇಲ್ಲಿ ಬಹುಶಃ ತಿನ್ನೋರು ಇಲ್ಲ. ಅಟ್ಟ ಕುರ್ಕುರೆ ಕಂಪನಿ ಇಲ್ಲ. ಹೊತ್ತು ಮಣಿಗೆ ಅವು ನಾಯಿ ಏನಾದರೂ ಹಳೆ ಹಲವು ಸಿಕ್ಕರೆ ಜಗ್ತಿರ್ತದಲ್ಲ, ಕಾಲಾಗಿ ಇಟ್ಕೊಂಡು ಹಂಗೆ ಇಟ್ಕೊಂಡು ಹಂಗೆ. ಅವೇನು ಪಿಜ್ಜಾ ಬರ್ಗರ್ ಅಂತ ಬಂದಾವಂತ ನೋಡ್ರಿ. ಅವು ಏನದಾವೋ ಏನೋ ದುರ್ದೈವ. ಅವನು ತಿಂದು ಜಲ್ದಿ ಕ್ಯಾನ್ಸರ್ ಬರ್ತದ. ಸಣ್ಣ ಸಣ್ಣ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗಾಕತ್ತೆ. ಅದು ವಿಚಾರ ಮಾಡ್ಬೇಕು. ಇವನ್ನೆಲ್ಲ ನಮ್ಮ ಆಹಾರವನ್ನು ಉಂಡವರು ಯಾರೂ ಕೂಡ ಆರೋಗ್ಯವನ್ನು ಕೆಡಿಸಿಕೊಂಡಿಲ್ಲ. ಜೋಳವನ್ನು ಉಂಬುವನು ತೋಳದಂತಾಗುವನು, ಅಕ್ಕಿಯನ್ನು ಉಂಬುವನು ಹಕ್ಕಿಯಂತಾಗುವನು. ಎಷ್ಟು ಚಂದ ಬರ್ದಾರ ಇವನ್ನೆಲ್ಲ. ಸುಮ್ಮನೆ ಹೇಳ್ಯಾರೇನ್ರಿ? ಒಪ್ಪತ್ತುಂಡವ ಯೋಗಿ, 2 ಭೋಗಿ, 3 ರೋಗಿ, 4 ಒಂಟುಂಟ್ಲೆ ಒತ್ಕೊಂಡು ಹೋಗಿ ಅಂತ ಬರದ. ಹಿತಭುಕ್ ಮಿತಭುಕ್ ಋತುಭುಕ್ ಅಂತ ಬರದಾರ ಸಂಸ್ಕೃತದೊಳಗೆ. ಹಿತವಾಗಿ ಊಟ ಮಾಡು, ಮಿತವಾಗಿ ಊಟ ಮಾಡು, ಋತುವರಿತು ಊಟ ಮಾಡು. ಇದೆಲ್ಲ ಶಾಸ್ತ್ರ. ಅದು ಇದರ ಅರಿವಿನ ಪ್ರಜ್ಞೆಗಾಗಿನೇ ಮಹಾತ್ಮರ ಶರಣರ ಅನುಭಾವಿಗಳ ಏನೆಲ್ಲ ಸಂಸರ್ಗ ನಮ್ಮ ಬದುಕಿಗೆ ಸಿಕ್ಕಿತು ಅಂದ್ರೆ ನಮ್ಮ ಜೀವನ ನಿಜವಾಗಲೂ ಕೂಡ ಧನ್ಯ ಆಗ್ತದ, ಧನ್ಯ ಆಗ್ತದ, ಧನ್ಯ ಆಗ್ತದ. ಆ ಅರ್ಥದೊಳಗ ಮಹಾತ್ಮರ ಸಂಘ ನಮ್ಮ ಬದುಕನ್ನ ಎಷ್ಟು ಚಂದ ಅಕ್ಕ ಉದಾಹರಣೆ ಕೊಟ್ಲು. ಕರ್ಪೂರ ಗಿರಿಯ ಉರಿಕೊಂಬಂತೆ ಒಂದಿಷ್ಟು ಕರ್ಪೂರ ಇಟ್ಟು ಅದಕ್ಕೆ ಉರಿ ಹಚ್ಚ್ರಿ, ಒಂದು ಕ್ಷಣದೊಳಗ ಆ ಉರಿ ಕರ್ಪೂರವನ್ನು ನುಂಗಿಕೊಂಡು ಏನೂ ಇಲ್ಲದಂಗೆ ಹಂಗೆ ಮಾಡ್ತದಲ್ಲ, ಹಾಗೆ ನಮ್ಮ ಬದುಕಿನೊಳಗಿರುವ ಭವಕರ್ಮಗಳೆಲ್ಲ ದೂರವಾಗಿ ನಾವು ಶಿವ ಸಾಯುಜ್ಯದ ಮಾರ್ಗದತ್ತ ಬುಡಾಪೇಮೇ ಪರಮಾತ್ಮಕ ಆಶೀರ್ವಾದ ಅನ್ನುವಂಥ ರೀತಿಯೊಳಗ ಏನೆಲ್ಲ ನಾವು ಊಟ ಮಾಡಿದ ಮೇಲೆ ಕೊನೆಗೆ ನಮ್ಮ ಊಟದ ತಟ್ಟೆಯೊಳಗ ಆರೋಗ್ಯ ಶಾಸ್ತ್ರ ಬಲ್ಲವರಿಗೆ ತಿಳಿದಂಥ ಮನೆಯೊಳಗಿರುವ ತಾಯಿ ಏನ್ ನೀಡ್ತಾಳಂದ್ರ ಬೆಳ್ಳನ ಅನ್ನ ನೀಡ್ತಾಳ. ವೈಟ್ ರೈಸ್ ಅಂತೀರಲ್ಲ ನೀವು, ಅದು ವೈಟ್ ರೈಸ್ ನೀಡ್ತಾಳ. ನೀಡಿದ ಮೇಲೆ ಅದಕ್ಕೆ ಬೆಳ್ಳನ ಮೊಸರು ನೀಡ್ತಾಳ. ಮೊಸರು ಅಲ್ಲೇ ಅಂದ್ರೆ ಬೆಳ್ಳನ ಹಾಲು ಇಡ್ತಾಳ. ಅವೆರಡೂ ಅಲ್ಲೇ ಅಂದ್ರೆ ಬೆಳ್ಳನ ಮಜ್ಜಿಗೆರ ನೀಡ್ತಾಳ. ಇದು ಊಟದ ಕೊನೆ. ಇದು ಪಾಲುಂಡು ಮೇಲುಂಬರೆ ಅಂತಾರ. ಇದನ್ನು ಉಣ್ಣಾಕತ್ಯಾರ ಅಂದ್ರೆ ನಾವು ತಿಳ್ಕೋಬೇಕು, ಊಟ ಮುಗ್ಯಾಕ ಬಂದದ, ಬೆಳ್ಳಂದ ತಾಟ್ನ್ಯಾಗ ಬಂದದಂದ್ರ ಅನ್ನ ಬಂದದ, ಹಾಲು ಬಂದದ, ಮೊಸರು ಬಂದದ, ಮಜ್ಜಿಗೆ ಬಂದದ ಅಂದ್ರ ಇನ್ನು ಊಟ ಮುಗಿಸ್ತಾರಂತ ತಿಳ್ಕೋಬೇಕು. ಹಂಗ ಕಿವಿ ಮಡ್ಡಿ ಮ್ಯಾಗ ಬೆಳ್ಳನ ಕೂದಲ ಮೂಡಿದು ಅಂದ್ರ ಇನ್ನು ಈ ಕಡೆ ಕತಿ ಮುಗೀತು, ಆ ಕಡೆ ಅಂತ ತಿಳ್ಕೋಬೇಕಿಟ್ಟ. ಇನ್ನು ಆ ಕಡೆ ಈ ಕಡೆ ಇಲ್ಲ. ಆದ್ರೂ ಅವಂಗ ಉಲ್ಟಾ ಹೊಡಿತೀವಿ ನಾವೆಲ್ಲ. ಅವೇನೇನೋ ಬಂದಾವಲ್ರಿ. ರಾತ್ರಿ ಬೆಳ್ಳಗ ಕಂಡ್ರೆ ಮುಂಜಾನೆ ಕರ್ರಗ ಮಾಡ್ಕೋತಾರ ನಮ್ಮ ಮಂದಿ. ನೀ ಎಷ್ಟು ಕರ್ರಗ ಮಾಡ್ಕೊಂಡ್ರೆ ಏನೋ ಯಪ್ಪ, ಅವು ಮತ್ತೆ ಒಂದು ವಾರದಾಗ ಬೆಳ್ಳಗ ಆಗ್ತಾವೋ. ಕರ್ರಗ ಮಾಡ್ಕೊಂಡು ಎಷ್ಟು ದಿನ ಚಂದ್ರಾಮ ಆಗಿರ್ಬೇಕಂತೀಯೋ. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಬಾಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಂಥ ಸತ್ಯವನ್ನ ಹೇಳ್ತಾರೆ ಶರಣರು. ಹಾಗಾಗಿ ಇವರೆಲ್ಲರ ಆಶೀರ್ವಾದ ಬೇಕು. ಹಾಗೆ ತೊಟ್ಟಿಲ ಶಿಶುವಾಗಿರುವಂತ ಶರಣಪ್ಪನವರಿಗೆ 2 ತಾಯಂದಿರ ಅಕ್ಕರೆಯ ಹಾರೈಕೆಯ ಆಶೀರ್ವಾದ ಸಿಕ್ತು. ಹಡೆದ ತಾಯಿ ಸಂಗಾಂಬೆ, ಪಡೆದ ತಾಯಿ ಮಡಿಯಮ್ಮ. ನಿತ್ಯವೂ ಕೂಡ ಸ್ನಾನ ಮಾಡಿಸಿ ಹಣೆ ತುಂಬ ಶ್ರೀ ವಿಭೂತಿಯನ್ನ ಧಾರಣೆ ಮಾಡಿ ಅಂಗದ ಮೇಲೆ ಇರುವ ಲಿಂಗಯ್ಯನಿಗೆ ಮಡಿಯಮ್ಮ ಪೂಜೆಯನ್ನ ಮಾಡಿದ ಮೇಲೆ ಹಡೆದ ತಾಯಿಯಾಗಿರುವಂತ ಸಂಗಾಂಬೆ ತನ್ನ ತೊಡೆಯ ಮೇಲೆ ಮಗುವನ್ನ ಹಾಕ್ಕೊಂಡು ಸೆರಗನ್ನ ಮರೆಮಾಚಿ ಶರಣಪ್ಪನಿಗೆ ದೇವರು ಮಾಡಿದ ಅಡುಗೆ ತಾಯಿಯ ಎದೆ ಹಾಲು. ಶರಗನ್ನ ಮರೆಮಾಚಿ ಹೆತ್ತವ್ವ ಸಂಗಾಂಬೆ ನಿತ್ಯವೂ ಕೂಡ ಹಾಲನ್ನು ಉಣಿಸ್ತಾ ಇದ್ದಾಳೆ. ನನ್ನ ಆತ್ಮೀಯ ಬಂಧುಗಳೇ, ತಾಯಿಯ ಎದೆ ಹಾಲು ಅದು ದೇವರು ಮಾಡಿದ ಅಡುಗೆ, ಅದು ಬದುಕಿನ ಪ್ರಥಮ ಮಹಾಪ್ರಸಾದ.
ಇವತ್ತು ವಿಜ್ಞಾನ ಜಗತ್ತು ಕೂಡ ಒಂದು ಸತ್ಯವನ್ನ ಸಾರಿ ಸಾರಿ ನಮಗೆ ಹೇಳುತ್ತದ, ತಾಯಿಯ ಎದೆಯ ಹಾಲಿಗಿಂತ ಮಿಗಿಲಾಗಿರುವಂತ ಔಷಧಿ ಜಗತ್ತಿನೊಳಗೆ ಇನ್ನೊಂದಿಲ್ಲ. ಯಾಕೆ? ದೇವರು ಅವನನ್ನು ಯಾಕೆ ನಾವು ನೆನೀಬೇಕು, ಅವನ ಪೂಜೆ ಯಾಕೆ ಮಾಡಬೇಕು? ಇವತ್ತಿನ ಕಾಲದಾಗ ಕೆಲವು ತಲೆ ಕೆಟ್ಟು ಅದಾವ ನೋಡ್ರಿ. ಹೂ ಇಸ್ ಗಾಡ್, ವೇರ್ ಇಸ್ ಗಾಡ್, ನೋಡಿರೇನ್, ಕಂಡಿರೇನ್, ತೋರಿಸ್ತಿರೇನ್? ಬಹಳ ಅಜ್ಞಾನಿಗಳು ಹುಟ್ಟ್ಯಾವ ಈಗೆಲ್ಲ. ಅಯ್ಯೋ ಹುಚ್ಚ, ನಿನ್ನನ್ನ ನೀನು ನೋಡಿಕೊಂಡ್ರೆ ಸಾಕು, ನಿನ್ನೊಳಗ ಅವನ ದರ್ಶನ ಆಗ್ತದೆ. ನಿನ್ನನ್ನ ನೀನು ನೋಡ್ಕೋ ಮೊದಲು. ನಿನಗಿರೋದು ಒಂದು 100 ವರ್ಷದ ಬದುಕು, ಅದರೊಳಗೆ ಎಂದು ಹೋಗ್ತೀಯೋ ನಿಂದ ಗ್ಯಾರಂಟಿ ನಿನಗಿಲ್ಲ. ಅವನು ಸುದ್ದಿ ಏನು ಮಾತಾಡ್ತೀಯೋ ಈ ಜಗತ್ತಿನೊಳಗ ಅಜ್ಞಾನಿ. ಎಲವೋ ಕೆಡಬ್ಯಾಡಿರೋ, ನಿಮ್ಮೊಳಗ ಶಿವನು ಹಾನ ನೋಡಿರೋ. ಆ ನೋಡುವ ದಾರಿ ಎಂದ ನಿನಗೆ ಗೊತ್ತಾಗ್ತದ, ಅಂದು ಆ ಮೂಲ ಸತ್ಯದ ಅರಿವು ನಿನಗಾಗ್ತದೆ. ಸುಮ್ಮನೆ ಹುಚ್ಚನಂಗೆ ಮಾತಾಡಬೇಡ. ಅವ ಮಾಡಿದ ಜಗತ್ತಿನೊಳಗೆ ನಾವೆಲ್ಲ ಬದುಕ ಕಳೀತಾ ಇದ್ದೇವೆ. ಅವನಿಲ್ಲದೆ ಜಗತ್ತಿಲ್ಲ, ಅವನಿಲ್ಲದೆ ನಾವಿಲ್ಲ, ಅವನಿಲ್ಲದೆ ಉಸಿರಿಲ್ಲ, ಅವನಿಲ್ಲದೆ ಮಳೆ ಇಲ್ಲ, ಅವನಿಲ್ಲದೆ ಗಾಳಿ ಇಲ್ಲ, ಅವನಿಲ್ಲದೆ ಅನ್ನ ಇಲ್ಲ, ಮತ್ತು ಏನೇನೂ ಕೂಡ ಇಲ್ಲ ಈ ಜಗತ್ತಿನೊಳಗ. ಏನೆಲ್ಲ ಜೀವಮಾನದ ಸಾಧನೆ ನಡೆದದಂದ್ರ ಅದು ಅವನ ಕೃಪಾ ಅದ, ಅವನ ಅನುಗ್ರಹ ಅದ. ಅದು ಇಲ್ಲಂದ್ರೆ ಹೆಂಗ್ರಿ? ಇಲ್ಲ ಅನ್ನಬೇಡೋ. ತಿಳ್ಕೋ, ಅವ್ವನ ಹೊಟ್ಯಾಗ 9 ತಿಂಗಳು ಇದ್ದು ನೀನು ಭೂಮಿಗೆ ಬಿದ್ದಾಗ ನೀನು ಬದುಕಬೇಕು ಅಂತ ತಿಳ್ಕೊಂಡು ಅವ್ವನ ಎದೆಯೊಳಗ ಹಾಲನ್ನ ಚಿಮ್ಮಿಸ್ತಾನಲ್ಲ, ಅವನ ಲೀಲಾ, ಅವನ ಪವಾಡ ಎಷ್ಟು ದೊಡ್ಡದದು ತಮ್ಮ. ಅವ್ವನ ಎದೆಯೊಳಗ ಹಾಲೇನಾದ್ರೂ ಬತ್ತಿ ಹೋತು ಅಂದ್ರ ಹುಟ್ಟಿದ ಜೀವ ಬಿಕ್ಕಿ ಬಿಕ್ಕಿ ಸತ್ತು ಹೋಗ್ತದ. ನಿನಗೆ ಅಮೃತವನ್ನ ಕೊಟ್ಟಾದ ದೇವರು ತಾನು ಮಾಡಿಟ್ಟ ಅಡುಗೆಯನ್ನ ನಿನಗುಣಿಸ್ತಾನ. ನಂತರ ನೀನು ಅವಾಗ ನೈವೇದ್ಯ ಹಿಡಿತಿ. ಕರೆ ನಿನಗೆ ಜೀವನದ ಮೊದಲ ಎಡೆಯನ್ನ ಹಿಡಿದವನೇ ಸೃಷ್ಟಿಕರ್ತ ಪರಮಾತ್ಮ. ಅದು ಎಂತ ಎಡೀರಿ? ವಿಜ್ಞಾನ ಜಗತ್ತು ಒಪ್ಪ್ಯದ. ಅದಕ್ಕಿಂತ ದಿವ್ಯ ಔಷಧಿ ಮತ್ತೊಂದಿಲ್ಲ ಈ ಜಗತ್ತಿನೊಳಗ. ಅದು ಎಷ್ಟು ಉಷ್ಣ ಇರಬೇಕು, ಎಷ್ಟು ಶೀತ ಇರಬೇಕು, ಅದು ಎಷ್ಟು ಸಿಹಿಯಾಗಿರಬೇಕು, ಅದು ಎಷ್ಟು ಒಗರಾಗಿರಬೇಕು, ಅದು ಎಷ್ಟು ತಿಳಿಯಾಗಿರಬೇಕು ಅನ್ನುವಂತ ಸೂಕ್ಷ್ಮತೆಯೊಳಗ ಮಗುವಿನ ದೇಹಕ್ಕ ಪರಮ ಪ್ರಸಾದವನ್ನು ಕೊಡ್ತಾನ ಪರಮಾತ್ಮ. ಸಂಗಮಾಂಬೆ ಶರಗನ್ನ ಮರೆಮಾಚಿ ಮಗುವಿಗೆ ಕೆಟ್ಟ ದೃಷ್ಟಿ ಬೀಳಬಾರದು ಅಂತ ಮರೆಮಾಚಿ ಹಾಲನ್ನು ಕುಡಿಸ್ತಿದ್ಲು. ಎಂತ ಅದ್ಭುತ ಇದು! ಎಲ್ಲ ಮಾತುಗಳನ್ನ ಇಂಥ ಪುರಾಣ ಪ್ರವಚನಗಳಲ್ಲಿ ಶರಣರ ಕಥೆಗಳನ್ನ ಕೇಳುವಾಗಲೇನೆ ನಾವು ಹೇಳಬೇಕಾಗ್ಯದ. ಈಗಿನ ವಿಚಿತ್ರ ತಾಯಂದಿರ ಕಥೆಗಳನ್ನು ಮುಂದಿಟ್ಟುಕೊಂಡು ವಿಚಾರ ಮಾಡಿದ್ರ ಮಕ್ಕಳಿಗೆ ಹಾಲು ಕುಡಿಸ್ರಿ ಅಂದ್ರೆ ಇಲ್ರಿ ನಮ್ಮ ಬ್ಯೂಟಿ ಹಾಳಾಗ್ತದ ಅನ್ನೋರು ಹುಟ್ಟ್ಯಾರ. ಇವ್ರ ಬ್ಯೂಟಿ ಏನು ಸಾಯೋತನ ಹಂಗ ಇರ್ತದೆ. ಸಣ್ಣಕ್ಕಿದ್ದಾಗ ಅವ್ರವ್ವ ಸ್ವೀಟಿ ಅಂತ ಹೆಸರಿಟ್ಲಂತ. ಈಕಿ ಸ್ವೀಟಿ ಬೆಳೆದ್ಲು, ದೊಡ್ಡಕ್ಕೆ ಆದ್ಲು, ಮದುವೆ ಆದ್ಲು, 4 ಮಕ್ಕಳು ಹುಟ್ಟಿದವು. ಮುಂದೆ ಕೈಯಾಗ ಬಡಿಗೆ ಬಂತು. ಅವಾಗ ಅವನ ಸ್ವೀಟಿ ಅನ್ನಂತ, ಆಕಿ ಲಾಟಿ ಅನ್ಲಂತ. ಇದೇನು ಕಾಯಂ ಇರ್ತದಂತ ಮಾಡಿರಿ? ಇದು ಸೊರಗುವ ಶರೀರ, ಕರಗುವ ಶರೀರ. ಬಾಲ್ಯದೊಳಗಿದ್ದಂಗೆ ಯೌವನದೊಳಗಿರೋದಿಲ್ಲ, ಯೌವನದೊಳಗಿದ್ದಂಗೆ ವಾರ್ಧಕ್ಯದೊಳಗಿರೋದಿಲ್ಲ, ವಾರ್ಧಕ್ಯದೊಳಗಿದ್ದಂಗೆ ಮುಪ್ಪಿನೊಳಗಿರೋದಿಲ್ಲ, ಮುಪ್ಪಿನೊಳಗಿದ್ದಂಗೆ ಹಾಸಿಗೆ ಮೇಲೆ ಬಿದ್ದಾಗಿರಂಗಿಲ್ಲ. ಎಷ್ಟು ಚಂದ ಬರದಾನ ಕಡ್ಕೊಳ್ಳೋದು ಮಡಿವಾಳಪ್ಪ. ನೆಲಕ್ಕೆ ಬಿದ್ದರೆ ಒರಳ್ತೀರಿ, ಬ್ಯಾನಿ ಬಂದ್ರೆ ನಳ್ತೀರಿ, ಕೊನೆಗೆ ಒಂದು ದಿನ ಮಣ್ಣಾಗಿಟ್ರು 3 ದಿನಕ್ಕೆ ಕೊಳತು ನಾರ್ತೀರಿ. ಕಡ್ಕೊಳ್ಳು ಮಡಿವಾಳಪ್ಪನ ಮಾತುಗಳು ಎಷ್ಟು ಚಂದದಾವ. ಅರಿತು ಬಾಳು ಮಾನವ ಅಂತ ಎಚ್ಚರಿಸಿದ್ರವರು.
ಪರಮ ಪ್ರಸಾದ ಹಾಲು, ತಾಯಿಯ ಮಡಿಲು ಸ್ವರ್ಗ. ನಿನ್ನೆ ನಾನು ಹೇಳಿದೆ, ಈ ಜಗತ್ತಿನೊಳಗೆ ಯಾವುದಾದರೂ ಸ್ವರ್ಗ ಇದ್ರೆ ಅದು ತಾಯಿಯ ಮಡಿಲು. ಮಹಮ್ಮದ್ ಪೈಗಂಬರ್ ಅವರನ್ನ ಒಬ್ಬ ಭಕ್ತ ಕೇಳಿದ್ನಂತ, ಜನ್ನತ್ ಕಹಾ ಹೈ, ಜನ್ನತ್ ಕಹಾ ಹೈ, ಸ್ವರ್ಗ ಅನ್ನೋದು ಎಲ್ಲದ ಅಂತ ಕೇಳಿದ್ರ ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ, ಜನ್ನತ್ ವಹಿ ಹೈ ಮಾಕೆ ಪಾವ್ ಮೇ, ತಾಯಿಯ ಪಾದದೊಳಗದ ಜನ್ನತ್. ಅದಕ್ಕಿಂತ ದೊಡ್ಡ ಸುಖ ಈ ಜಗತ್ತಿನೊಳಗೆ ಎಲ್ಲಿಯೂ ಇಲ್ಲ ಬಂಧುಗಳೇ. ಅದಕ್ಕಾಗಿನೇ ನಮ್ಮ ಪೂರ್ವಜರು ಹಿರಿಯರು ನಮಗೆ 4 ನಿಜವಾದ ದೇವರನ್ನು ತೋರಿಸಿಕೊಟ್ಟು ಹೋಗ್ಯಾರ. ನಾವು ಮರೆತ ಅಜ್ಞಾನಿಗಳಾಗಿವಿ, 1000 ದೇವರುಗಳನ್ನು ಬೆನ್ನತ್ತಿ ಹೊಂಟೀವಿ ಉಚ್ಚರಂಗ. ಎಲ್ಲಿ ನಿಜವಾದ ದೇವರದ ಅದನ್ನು ಕೈ ಬಿಟ್ಟಿವಿ, ಇಲ್ಲದೇ ಇರುವ ಕಾಣದೇ ಇರುವ ದೈವಕ್ಕೆ ಬೆನ್ನತ್ತಿ ಹೊಂಟೀವಿ. ನಮ್ಮ ಅಜ್ಞಾನ. ನಮ್ಮ ಹಿರಿಯರು ಹೇಳಿದ 4 ನಿಜವಾದ ಜೀವಂತ ದೇವರುಗಳು, ವೇದ ಕಾಲದಿಂದ ಋಷಿಮುನಿಗಳು ಈ ಸತ್ಯವನ್ನ ಈ ದೇಶದೊಳಗೆ ಸಾರ್ತಾ ಬಂದ್ರು. ಜೀವಂತ ದೇವರುಗಳು. ಮೊದಲನೇ ದೇವರು ಮಾತೃದೇವೋ ಭವ, ಎರಡನೇ ದೇವರು ಪಿತೃದೇವೋ ಭವ, ಮೂರನೇ ದೇವರು ಆಚಾರ್ಯ ದೇವೋ ಭವ, 4ನೇ ದೇವರು ಅತಿಥಿ ದೇವೋ ಭವ. ಎಂತ ಸತ್ಯ ಇದು. ಇಲ್ಲಿ ಬಿಟ್ಟಾನ ಮನ್ಯಾಗ ಅವನ್ನ, ಎಲ್ಲವನ್ನ ಗುಡ್ಡಕ್ಕೆ ಹೋಗ್ಯಾನ. ಎಲ್ಲವ್ವ ನಿನ್ನ ನಾಲ್ಕುದೋದು. ಆಕಿ ಎಲ್ಲವ್ವ ಅಂದ್ಲು, ಶುಕ್ರವಾರ ಬರೋದು ಬಂದಿದೋ, ಮನ್ಯಾಗಿದ್ದೆ ಎಲ್ಲವನ್ನ ಕೈ ಬಿಟ್ಟು ಈ ಕಲ್ಲವನ ಮುಂದೆ ಎಲ್ಲವ ಅಂತ ಯಾಕೆ ಬಂದು ನಿಂತಿ? ಕಲ್ಲವ್ವ ಮಾತಾಡಂಗಿಲ್ಲ, ಬಿಡಂಗಿಲ್ಲ. ಮನ್ಯಾಗಿದ್ದ ಜೀವಂತ ಅವ್ವ, ನಿನಗೆ ಜನ್ಮದಾತೆ, ನೀನು ಕಣ್ಣು ಬಿಟ್ಟಾಗ ನಿನಗೆ ಪ್ರತ್ಯಕ್ಷ ಕಂಡ ಪರದೈವ ಹಡೆದವ್ವ, ನಿನ್ನ ಜನ್ಮದಾತೆ, ನಿನ್ನ ತಾಯಿ. ಕಣ್ಣು ಬಿಟ್ಟಾಗ ಕಾಶಿ, ಕೇದಾರ, ಕೈಲಾಸ, ಮತ್ತೊಂದು ಮಗದೊಂದು ಇವು ಯಾವೂ ಕಂಡಿಲ್ಲ. ಈ ಕಣ್ಣಾಗ ಮೊದಲು ಕಂಡ ದೇವರ ಹಡೆದವ್ವ. ಅಲ್ಲಿ ಕಾಣಬೇಕು.